ನಾವು ನೋಡೋಣ ಇವತ್ತು ಫೋಟೋಶಾಪ್ ಒಳಗಡೆ ಬ್ಯಾನರ್ಸ್ ಅನ್ನ ಯಾವ ತರ ಎಡಿಟ್ ಮಾಡ್ತಾರೆ. ಬ್ಯಾನರ್ಸ್ ಆಗಿರ್ಬೋದು ಅಥವಾ ಪಾಂಪ್ಲೆಟ್ಸ್ ಆಗಿರ್ಬೋದು. ನೀವು ಜಾತ್ರೆ ಒಳಗ ನಿಮ್ ಮನ್ಯಾಗ ಮದುವೆ ಇತ್ತು ಅಥವಾ ಎಲ್ಲಾರ ಫಂಕ್ಷನ್ ಇತ್ತು, ನಿಮ್ ದೋಸ್ತನ ಬರ್ತ್ಡೇ ಇತ್ತು ಅಂದ್ರೆ ಏನ್ ಮಾಡ್ತೀವಿ ನಾವು, ಮೊದಲ ಹೋಗಿ ಒಂದು ಬ್ಯಾನರ್ ಮಾಡ್ಸ್ಕೊಂಡ್ ಬರ್ರಿಯಪ್ಪ ಅಂತ ಹೇಳ್ತೀವಿ. ಆ ಬ್ಯಾನರ್ ಮಾಡ್ಸ್ಕೊಂಡ್ ಬರ್ರಿಯಪ್ಪ ಅಂತ ಹೇಳೋಕ್ಕಿಂತ ಮುಂಚೆ 10 ಮಂದಿ ನಾವೇ ಇರ್ತೀವಿ. ನಮ್ದ್ರೊಳಗೆ ಬ್ಯಾನರ್ ಮಾಡೋದು ನಾವೇ ಕಲ್ತೇವೆ ಅಂದ್ರ ಆ 10 ಮಂದಿ ಬರ್ತ್ಡೇನ ನಾವೇ ಕೂತ್ಕೊಂಡು ಎಡಿಟ್ ಮಾಡ್ಕೊಂಡ್ಬಿಟ್ಟು ನಮ್ಗೆ ಯಾವ ತರ ಬೇಕು, ನಮ್ಗೆ ಯಾರು ಫೋಟೋ ಹಾಕ್ಬೇಕಾಗ್ಯದ ಯಾರು ಫೋಟೋ ಇಲ್ಲ ಕನ್ಫ್ಯೂಸ್ ಆಗೋದು ಬೇಡ. ಆರಾಮ್ ಸರಿ ನಾವು ಮನ್ಯಾಗ ಕೂತ್ಕೊಂಡು ಒಂದ್ ರಾತ್ರಿ ಕೂತ್ ಮಂಡಗನ್ ಎಡಿಟ್ ಮಾಡಿ ಪ್ರಿಂಟಿಗೆ ಹೋಗಿ ಪ್ರಿಂಟ್ ತಗೋದು ಆರಾಮ್ ಸರಿ ಯೂಸ್ ಮಾಡ್ಕೋಬಹುದಲ್ರಿ. ಅದು ಬಹಳ ಈಸಿಯಾಗಿ ಮಾಡ್ತಾರ್ರಿ ಫೋಟೋಶಾಪ್ ಒಳಗಡೆ. ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಾನು ಹೇಳ್ಕೊಡ್ತಾ ಇದ್ದೀನಿ ಈ ವಿಡಿಯೋದೊಳಗಡೆ. ಪೂರ್ತಿ ವಿಡಿಯೋ ನೋಡಿದ್ರೆ ಮಾತ್ರ ಗೊತ್ತಾಗ್ತದೆ. ನೀವು ಎಲ್ಲರ ಹಿಂದ ಮುಂದೆ ಓಡಿಸಾಡಿಕಿಷ್ಟು ನೋಡಿದ್ರ ಅಂದ್ರೆ ಅದರ ಏನೂ ತಿಳಿಯೋದಿಲ್ಲ. ಸುಮ್ಮನೆ ನಿಮ್ಮ ಮೊಬೈಲ್ದಾಗ ನೆಟ್ ಖಾಲಿ ಆಗ್ತದೆ, ಹೊರತಾಗಿ ಏನೂ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ಈ ವಿಡಿಯೋ ನಿಮಗೆ ಸ್ಪೆಷಲ್ ಆಗಿ ಮಾಡ್ಕೊಡ್ತಾ ಇದ್ದೀನಿ. ಬ್ಯಾನರ್ಸ್ ಅನ್ನ ಯಾವ ತರ ಎಡಿಟ್ ಮಾಡಬಹುದು ಮತ್ತೆ ಬ್ಯಾನರ್ಸ್ ಅನ್ನ ಯಾವ ತರ ಎಡಿಟ್ ಮಾಡ್ತಾರ, ನಮ್ದೇ ಆದಂತ ಪಾಂಪ್ಲೆಟ್ಸ್ ಆಗಿರ್ಬೋದು ಅಥವಾ ಪತ್ರಿಕೆಗಳಾಗಿರ್ಬೋದು, ಅದನ್ನೆಲ್ಲ ಯಾವ ತರ ಎಡಿಟ್ ಮಾಡ್ತಾರೆ, ಯಾವ ತರ ಸೈಜ್ ಕೊಡ್ತಾರ, ಬ್ಯಾನರ್ ಸೈಜ್ ಯಾವ ತರ ಕೊಡ್ಬೋದು ಅನ್ನೋದನ್ನ ನಿಮ್ಗೆ ಈ ವಿಡಿಯೋ ಕ್ಲಾಸ್ ಒಳಗಡೆ ಹೇಳ್ಕೊಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋ ನೋಡ್ತಕ್ಕಂಥ ಎಲ್ಲಾ ವೀಕ್ಷಕರಿಗೆ ಒಂದು ವಿನಂತಿ ಅದ. ಯಾರ್ಯಾರು ನಾನು ವಿಡಿಯೋ ನೋಡ್ತಾ ಇದ್ದೀರಿ, ನಾನು ವಿಡಿಯೋ ನೋಡ್ತಾ ಇದ್ದೀರಲ್ಲ, ಆ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಇರ್ತದೆ. ಆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಒತ್ತಿದ್ರೆ ನನಗೂ ಸಪೋರ್ಟ್ ಮಾಡ್ತಂಗ ಆಗ್ತದೆ. ಬಾಜು ಒಂದು ಬೆಲ್ ಐಕನ್ ಬಟನ್ ಕ್ಲಿಕ್ ಮಾಡಿದ್ರೆ ನಾ ಮಾಡುವಂತ ಎಲ್ಲಾ ಹೊಸ ವಿಡಿಯೋಸ್ಗಳು ನಿಮ್ಗೆ ನೋಟಿಫಿಕೇಶನ್ ಬರ್ತಾವ. ನೀವು ನೋಡಿ ನಾನು ಮಾಡುವಂತ ಹೊಸ ವಿಡಿಯೋನು ಕೂಡ ನೋಡ್ಬೋದ್ರಿ. ಈಗ ನೋಡೋಣ ನಾವು ಅಡೋಬ್ ಫೋಟೋಶಾಪ್ 7.0 ದೊಳಗಡೆ ಬ್ಯಾನರ್ಸ್ ಅನ್ನ ಯಾವ ತರ ಎಡಿಟ್ ಮಾಡ್ತಾರೆ, ನಾವು ಯಾವ ತರ ಸೈಜ್ ಅನ್ನ ಇಟ್ಕೊಂಡು ನಾವು ಬ್ಯಾನರ್ಸ್ ಅನ್ನ ಎಡಿಟ್ ಮಾಡಬಹುದು ಅನ್ನೋದನ್ನ ನಿಮ್ಗೆ ಈ ಕ್ಲಾಸ್ ಒಳಗಡೆ ಹೇಳ್ಕೊಡ್ತಾ ಇದ್ದೀನಿ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಬೇಕು. ಹೋಗೋಣ, ನಾನು ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋದು, ಮಾಡ್ತಿದ್ದಾನೆ ಆಲ್ ಪ್ರೋಗ್ರಾಮ್ ಮೇಲೆ ಹೋಗೋಣ. ಇಲ್ಲಿಂದ ಅಡೋಬ್ ಫೋಟೋಶಾಪ್ 7.0 ಓಪನ್ ಮಾಡ್ಕೋರಿ. ಓಪನ್ ಮಾಡ್ತಿದ್ದಾನೆ ಈ ತರ ಒಂದು ಫೋಟೋಶಾಪ್ ವಿಂಡೋಸ್ ಓಪನ್ ಆಗುತ್ತಾ ನೋಡ್ತಿರ್ತೀರಿ. ಇಲ್ಲಿ ಫೈಲ್ ಒಳಗೆ ಹೋಗಿ ಮೊದಲು ಫೈಲ್ ಅನ್ನು ತಗೊಳ್ಳಿಕ್ಕೆ ಹೋಗ್ಬಿಡ್ತೀರಿ. ಇಲ್ಲಿ ಕನ್ಫ್ಯೂಸ್ ಆಗ್ಬಿಡ್ತೀರಿ ಏನಂತ. ಈಗ ಬ್ಯಾನರ್ ಏನ್ ಹೇಳ್ತಿರ್ತಾರ, 6 ಫುಟಿಂದ ನನ್ನ 6 ಫುಟಿಂದ ಮತ್ತೆ 4 ಫುಟಿಂದ ಬ್ಯಾನರ್ ಮಾಡಿಸ್ಕೊಂಬ ಅಂತ ಹೇಳ್ಬಿಡ್ತಾರೆ. ನಿಮ್ ಊರಲ್ಲಿ ಜಾತ್ರೆ ಇತ್ತು ಅಥವಾ ನಿಮ್ ಊರಲ್ಲಿ ಫಂಕ್ಷನ್ ಇತ್ತು, ಏನೋ ಇತ್ತು, ಅಥವಾ 6 ಫುಟ್ ಅಥವಾ 10-20 ಫುಟಿನ ಬ್ಯಾನರ್ ಮಾಡಿಸೋ. ನಮ್ಮ ಊರಲ್ಲಿ ನಂದೇ ದೊಡ್ಡ ಕಟ್ಔಟ್ ಹಾಕಿಸ್ಬೇಕು ನೋಡ್ ದೋಸ್ತ. ಈಗ 6 ಫುಟ್ 4 ಫುಟ್ ಹೇಳಾಕತ್ತಾರ. ಇಲ್ಲಿ 6 ಫುಟ್ 4 ಫುಟ್ ಸೈಜೇ ಕೊಟ್ಟಿಲ್ಲ. ಇಲ್ಲಿ ನೋಡ್ರಿ ಫುಟ್ ಒಳಗೆ ಏನು ಕೊಟ್ಟೇ ಇಲ್ಲ. ಇಲ್ಲಿ ಇಂಚ್ ಅದಾವ್. ಅವಾಗ ಏನ್ ಮಾಡ್ಬೇಕು, ಇಲ್ಲಿ ಇಂಚ್ ಅದಾವ ಅಂದ್ರೆ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಏನ್ ಮಾಡ್ಕೋಬೇಕು, ಇಲ್ಲಿ ತೋರಿಸ್ತೀನಿ ನಾನು ನಿಮ್ಗ. ಈಗ 6 ಫುಟ್ 4 ಫುಟ್ ಅಂತ ಹೇಳಿರ್ತಾರ ಅವ್ರು. 6 ಫುಟ್ ಏನಾಗಿರುತ್ತೆ, ಈ ತರ ಹೈಟಿಗೆ ಬಂದಿರುತ್ತೆ 6 ಫುಟ್. ಸಾರಿ, ಕಂಟ್ರೋಲ್ Z. ಇನ್ನೊಂದ್ಸರ್ತಿ ನಾನು ಪೇಜ್ ತಗೊಂಡು ತೋರಿಸ್ತಾ ಇದ್ದೀನಿ. ಒಂದ್ಸರಿ ಇಲ್ಲಿ ಫೈಲ್ ನ್ಯೂ ಪೇಜ್ ತಗೊಳ್ಳೋಣ. ಇಲ್ಲಿಂದ 4/6 ತಗೊಂಡು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಮೊದಲು 6 ಫುಟ್ ಅಂದ್ರೆ ಇಷ್ಟ ಇರ್ತದೆ. ಅದು ಹೈಟಿಗೆ 6 ಫುಟ್ ಆಯ್ತು, ವಿಡ್ತಿಗೆ 3 ಫುಟ್ ಅದ, ಹೈಟಿಗೆ 6 ಫುಟ್ ಅದ. ಇದು ಸೈಜ್ ಹೆಂಗ್ ಇಟ್ಕೊಂಡ್ರು, ಫೋಟೋ ಒಳಗಡೆ ಹೆಂಗ್ ಮಾಡ್ಕೊಟ್ರು, ಇಷ್ಟು ದೊಡ್ಡ ಬ್ಯಾನರ್ ಹೆಂಗ್ ಮಾಡ್ಕೊಟ್ರು ಮರೆ ಅವ್ರು. ನಮಗ್ ಮಾಡಕ್ ಬರುದಿಲ್ಲ. ಫೋಟೋಶಾಪ್ ಬರ್ತದ ಬಟ್ ಬ್ಯಾನರ್ ಮಾಡಕ್ ಬರುದಿಲ್ಲ. ಕನ್ಫ್ಯೂಸ್ ಆಗ್ಬೇಡ್ರು. ನಾವು ಬಹಳ ಹಾರ್ಡ್ ಇಲ್ಲ ಅದ್ರೊಳಗ. ಬರೇ ಸೈಜ್ ಇಟ್ಕೋರು ಅಣ್ಣ. ಲೆಕ್ಕ ಮಾಡ್ಕೊಂಡ 1 ಫೂಟಿಗೆ ಎಷ್ಟಣ್ಣ ಇಂಚ, 1 ಫೂಟಿಗೆ 12 ಇಂಚು ಅಣ್ಣ. ಈ 12 ಇಂಚ್ ಇಂಟು 6 ಮಾಡಿದ್ರೆ ಎಷ್ಟು ಆಗ್ತದಣ್ಣ, 72 ಬತ್ತು. ಆನ್ಸರ್ 72. ಅಂದ್ರೆ 72 ಇಟ್ಕೊಂಡ ನಾವು ಇಲ್ಲಿ ಸೈಜ್ ಒಳಗೆ. 3 ಫುಟ್ 3 ಇಂಟು 12 ಇಟ್ಕೊಂಡ್ರೆ ಎಷ್ಟು ಅಣ್ಣ, ಎಷ್ಟು, 36. ಹೌದಿಲ್ರಿ, 36 ಆನ್ಸರ್ ಬತ್ತು. ಅವಾಗ ಏನ್ ಮಾಡ, 36 72. 6 ಫುಟಿನ ಬ್ಯಾನರ್ ಬೇಕು ಅಂದ್ರೆ 72 ಇಂಚ್ ಇಟ್ಕೋಬೇಕು. 3 ಫುಟಿನ ಬ್ಯಾನರ್ 3 ಫುಟ್ ವಿಡ್ತ್ ಅಗಲಿಗೆ ಅಥವಾ ಬುದ್ಧಿಗೆ ಹೆಂಗೆ ಅನ್ಕೋರಿ. 3 6 ಬೇಕಾಗಿತ್ತು ಅಂದ್ರೆ ಹಿಂಗ್ ಇಟ್ಕೋಬೇಕು. 1 ಫುಟಿಗೆ 12 ಇಂಚ್ ಅಂದ್ರ ನೀವು ಅವ್ರ ಫೂಟ್ ಏನ್ ಹೇಳ್ತಾರ ನೋಡ್ರಿ ಅದ್ರೊಳಗೆ ನೀವು 12 ಲೆಕ್ಕ ಮಾಡ್ಕೋಬೇಕು. 20 ಫುಟ 12 ಫುಟಿನ ಬ್ಯಾನರ್ ಮಾಡಿಸ್ಕೊರಿ ಅಂತ ಹೇಳ್ತಾರೆ. 20 ಇಂಟು 12 ಲೆಕ್ಕ ಮಾಡ್ಬೇಕು. 12 ಫುಟಿಂದು 12 ಇಂಟು 12 ಅದು ಎಷ್ಟು ಇಂಚು ಬರ್ತದೆ. ನಾವು ಇಲ್ಲಿ ಫೈಲ್ ಒಳಗೆ ಹೋಗಿ ಇಲ್ಲಿ ಇಂಚ್ ಒಳಗೆ ಕೊಡ್ಬೇಕು. ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಇಂಚ್ ಒಳಗೆ. 6 ಫುಟಿನ ಬ್ಯಾನರ್ ಅಂದ್ರೆ ಎಷ್ಟು ಇಂಚ್ ಹಾಕ್ಬೇಕು, ಇಲ್ಲಿಂದ 72 ಇಂಚ್ ಇಟ್ಕೊಳ್ಳೋಣ. ಹೌದು, ಇಲ್ಲಿ ಕೆಳಗಡೆ 3 ಫುಟಿನ ಬ್ಯಾನರ್ ಅಂದ್ರೆ 12 3 36 ಈ ತರ ಇಟ್ಕೋಬೇಕು. 36 72 ಎಷ್ಟು ಫುಟಿನ ಬ್ಯಾನರ್ ಆಗಕತ್ತದ ಇದು, 6 ಫುಟ 3 ಫುಟಿನ ಬ್ಯಾನರ್ ರೆಡಿ ಆಗಕತ್ತದ. ಕನ್ಫ್ಯೂಸ್ ಆಗ್ಬೇಡ್ರಿ. ಫೂಟ್ ಒಳಗೆ ಹಾಕೋಬೇಕ. ಇಂಚ್ ಒಳಗೆ ಲೆಕ್ಕ ಮಾಡಿ ಫೂಟ್ ಒಳಗೆ ಹಾಕೊಂಡ್ಬಿಡೋದು. ಓಕೆ, ಇಲ್ಲಿ ಇಂಚ್ ಒಳಗೆ ಹಾಕ್ಬೇಕಾಗಿರತ್ತೆ. ನೀವು ಫೂಟ್ ಒಳಗೆ ಲೆಕ್ಕ ಮಾಡಿ. ಇಲ್ಲಿ ನಾನು ತೋರಿಸ್ತಾ ಇದ್ದೆ 12 ಇಂಟು 6 ಈ ತರ 12. 1 ಫುಟಿಗೆ 12 ಇಂಚಪ್ಪ ಅಂದ್ರೆ ನೀವು ಲೆಕ್ಕ ಮಾಡ್ಕೊಂಡ್ಬಿಡೋದು. ಇದ್ರ ಮೇಲೆ ಗೊತ್ತಾಗ್ಬಿಡ್ತದೆ. ಇದ್ರೊಳಗೆ ಸಪೋಸ್ ನಿಮ್ಗೆ ಏನಾದ್ರು ಕನ್ಫ್ಯೂಸ್ ಇತ್ತು ಅಂದ್ರೆ ನಾನು ಕಾಮೆಂಟ್ಸ್ ಮಾಡ್ರಿ, ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಓಕೆ, ನೆಕ್ಸ್ಟ್ ಇಂಚ್ ಒಳಗೆ ಇಟ್ಕೊಂಡೆ ರೆಸಲ್ಯೂಷನ್ ಬಹಳ ಕಡಿಮೆ ಕೊಡ್ಬೇಕು. ಜಸ್ಟ್ ನಾನು ಒಂದು 72 ಇಟ್ಕೋತೀನಿ. ಯಾಕಂದ್ರೆ ಕಂಪ್ಯೂಟರ್ ನಮ್ದು ಸ್ವಲ್ಪ ಸ್ಲೋ ಕೆಲಸ ಮಾಡ್ತಿರ್ತಾವ. ಅದಕ್ಕೆ ರೆಸಲ್ಯೂಷನ್ ಏನ್ ಮಾಡ್ಬೇಕು, ಸ್ವಲ್ಪ ಕಡಿಮೆ ಇಟ್ಕೊಂಡೆ ಕೆಲಸ ಮಾಡ್ಬೇಕು. 72 ಇಟ್ಕೋಬೇಕು. ಯಾಕಂದ್ರೆ ಫೋಟೋ ಸೈಜ್ಗಳು ನೀವು ಈ ತರ ಬ್ಯಾನರ್ ಸೈಜ್ ಬಹಳ ದೊಡ್ಡದು ಇಟ್ಕೊಂಡಿರ್ತೀರಿ. ನಿಮ್ PC ಸ್ವಲ್ಪ ಸಣ್ಣದದ ಅಂದ್ರೆ ಕಾನ್ಫಿಗರೇಷನ್ ಸಣ್ಣದದ, ಅದರದ ಕೆಪಾಸಿಟಿ ಸ್ವಲ್ಪ ಇದೆ ಅಂದ್ರೆ ನೀವು 72 ಇಟ್ಕೊಂಡು ದೊಡ್ಡದಿರ್ಲಿ ಸಣ್ಣದಿರ್ಲಿ ಮ್ಯಾಕ್ಸಿಮಮ್ 72 ಇಟ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಮೂಡ್ ಅಂತ ಬಂದಾಗ ನೀವು RGB ಯೂಸ್ ಮಾಡ್ತಿರ್ತೀರಿ ಫೋಟೋಶಾಪ್ ಅಥವಾ ಫೋಟೋ ಎಡಿಟ್ ಮಾಡೋ ಟೈಮಿಗೆ. RGB ಯೂಸ್ ಮಾಡಬಾರ್ದು, ಇಲ್ಲಿ CMYK ಯೂಸ್ ಮಾಡ್ಕೋಬೇಕು. ನೀವು ಬ್ಯಾನರ್ ಅಥವಾ ಪಾಂಪ್ಲೆಟ್ಸ್ ಆಗಿರ್ಬೋದು ಈ ತರ ಕೆಲಸ ಮಾಡೋ ಟೈಮಿಗೆ CMYK ಯೂಸ್ ಮಾಡ್ಕೊಂಡು. CMYK ಕೊಟ್ಟಿರೋದೇ ಬ್ಯಾನರ್ ಎಡಿಟ್ ಪರ್ಪಸ್ಗೋಸ್ಕರ, ಗೊತ್ತಾಯ್ತು.
CMYK ಅಂದ್ರೆ ಏನು ಕನ್ಫ್ಯೂಸ್ ಆಗ್ಬೇಡ್ರಿ. ಸಿಯಾನ್ ಮಜೆಂಟಾ ಯೆಲ್ಲೋ ಕಲರ್ಸ್ ಅಂತ ಹೇಳ್ತೀವಿ. CMYK ಅದನ್ನ ಯೂಸ್ ಮಾಡ್ಕೊಳ್ಳೋಣ. ಓಕೆ ಅಂತ ಮಾಡ್ಕೋತೀನಿ. ಈಗೆಲ್ಲ ಇಷ್ಟೆಲ್ಲ ಆದ್ಮೇಲೆ ಇದು ಗೊತ್ತಾಗಿದೆ ಅಂತ ಅನ್ಕೋತೀನಿ. ಇದನ್ನ ಓಕೆ, ಫಸ್ಟ್ ಸೈಜ್ ತಗೊಳ್ಳೋದು ಗೊತ್ತಾಯ್ತು ಅಂದ್ರೆ ಬ್ಯಾನರ್ ಮಾಡೋದು ಗೊತ್ತೈತೆ, ಏನೂ ಇಲ್ಲ. ನಾನಂತೂ ಆಲ್ರೆಡಿ ನಿಮ್ಗೆ ಫೋಟೋಶಾಪ್ ಒಳಗೆ ಹೇಳ್ಕೊಟ್ಟಿದ್ದೀನಿ. ಫೋಟೋಸ್ ಎಲ್ಲ ಯಾವ ತರ ಎಡಿಟ್ ಮಾಡಬೇಕು, ಮತ್ತೆ ಟೆಕ್ಸ್ಟ್ ಗಳನ್ನ ಬರಿಬಹುದು. ನೀವು ಬರೀರಿ, ಫೋಟೋ ತಂದು ಹಾಕ್ರಿ, ಆರಾಮ್ ಸರಿ ಮಾಡಿ ಈಸಿ ಮಾಡ್ಕೋಬಹುದು. ಎಡಿಟ್ ಅನ್ನು ಮಾಡ್ಕೊಂಡು ಈಸಿಯಾಗಿ ನೋಡ್ಕೋಬಹುದು. 72 ಇದನ್ನು ಓಕೆ ಮಾಡ್ಕೋತಾ ಇದ್ದೀನಿ. ಬತ್ತು ನೋಡ್ರಿ, 6 ಫೂಟ ಹಿಂಗದ, 6 ಫೂಟ ಹಿಂಗ್ ಬತ್ತು, ಹಿಂಗ 6 ಫೂಟ್ ಅದ, ಹಿಂಗ 3 ಫೂಟ್ ಅದ, ಹೌದಿಲ್ರಿ? 3 ಫೂಟ್ ಹಿಂಗ್ ಬತ್ತು, 6 ಫೂಟ್ ಈ ತರ ಬತ್ತು. ಫೂಟ್ ಒಳಗೆ ಅದೋ ಇಲ್ಲೋ ಅಂತೇಳಿ ಕನ್ಫ್ಯೂಸ್ ಆಗೋದು ಬೇಡ. ಇಲ್ಲಿ ಕರೆಕ್ಟ್ ಆಗಿ ತೋರಿಸ್ತದೆ ಕಂಪ್ಯೂಟರ್ ವ್ಯೂ ಒಳಗೆ ಹೋಗಿ ಇಲ್ಲಿಂದ ರೂರಲ್ ಅಂತ ಹೇಳ್ಬಿಡ್ಬೋದು. ಕಂಟ್ರೋಲ್ R ಅಂತ ಹೊಡೆದ್ರು ಕೂಡ ಸಾಕು. ಇಲ್ಲಿ ನೋಡಿ ಮೇಲ್ಗಡೆ ತೋರಿಸ್ತಾ ಇದ್ದೀನಿ ನಿಮ್ಗೆ. 0 ಲಿಂತ ಇಲ್ಲಿ ನೋಡಿ, 0 ಲಿಂತ 6 ಫೂಟ್ 70 72 ತನಕ ಹೋಗಿದೆ. ಇಲ್ಲಿ 72 ಪಾಯಿಂಟ್ ತನಕ ಹೋಗಿರ್ತದೆ ರೀ. ನೆಕ್ಸ್ಟ್ ಈ ಕಡೆನೂ ಕೂಡ ಬಂದಿರುತ್ತೆ. 0 ಲಿಂತ 36 ತನಕ ಹೋಗಿರುತ್ತೆ. 36 ವರೆಗೂ ಕೂಡ ಈ ತರ ಹೋಗ್ಬಿಟ್ಟಿರುತ್ತೆ. ನೋಡ್ಬೋದು 36 ಮತ್ತೆ 72 ಇಂಚ್ ಒಳಗಡೆ ಮಾಡ್ಕೊಂಡಿದೀವಿ 3 ಫುಟಿನ ಬ್ಯಾನರ್. ಇದ್ರ ಒಳಗಡೆ ನಿಮ್ಗೆ ಹೆಂಗ್ ಬೇಕೋ ಹಂಗ್ ಮಾಡ್ಕೊರಿ. ಸಪೋಸ್ ನಾ ಗೀಚ್ ಹಾಕ್ಬಿಟ್ಟಪ್ಪ, ಇದನ್ನು ವಾಪಸ್ ತೆಗಿತೀನಿ. ವಾಪಸ್ ಏನಾದ್ರು ನಿಮ್ಗೆ ಮಾಡ್ಬಿಟ್ರೆ ವಾಪಸ್ ತೆಗಿಬೇಕು. ಏನ್ ಮಾಡ್ಬೇಕು, ಎಡಿಟ್ ಒಳಗೆ ಹೋಗಿ ಅಂಡು ಸ್ಟೆಪ್ ಬ್ಯಾಕ್ವರ್ಡ್ ಇಲ್ಲಿಂದ ಹೇಳ್ಬಿಡೋದು, ಅಥವಾ ಕಂಟ್ರೋಲ್ ಅಲ್ಟ್ ಜಡ್ ಅನ್ನ ಫ್ರೆಶ್ ಮಾಡ್ಕೋಬೇಕು ಕೀಬೋರ್ಡ್ ಒಳಗ. ಕಂಟ್ರೋಲ್ ಅಲ್ಟ್ ಜಡ್ ಮಾಡಿದ್ರೆ ಇಲ್ಲಿ ಮೇಲ್ಗಡೆ ಮಾಡಿರ್ತಕ್ಕಂಥ ಎಲ್ಲಾನು ಕೂಡ ಕ್ಲೀನ್ ಆಗಿಬಿಡುತ್ತೆ. ಈಗ ನಾನು ನ್ಯೂ ಲೇಯರ್ ತಗೊಂಡು ಇದ್ರ ಮೇಲೆ ಏನಾದ್ರು ಬ್ಯಾನರ್ ರೆಡಿ ಮಾಡ್ಬೇಕು, ಅಥವಾ ಯಾವ್ದಾದ್ರು ವ್ಯಕ್ತಿಗಳ ಫೋಟೋಸ್ ತಂದು ಹಾಕ್ಬೇಕಾಗಿದ್ದು ತೋರಿಸ್ತೀನಿ. ಸಿಂಪಲ್ ಆಗಿ ಮಾಡ್ಕೊಂಡು ಕೂಡ ನಾನು ಫೈಲ್ ಒಳಗೆ ಹೋಗಿ ಇಲ್ಲಿಂದ ಓಪನ್ ಅಂತ ಹೇಳ್ತೀನಿ. ಓಪನ್ ಮೇಲೆ ಹೋಗ್ಬಿಟ್ಟು ಏನ್ ಮಾಡೋದು, ಇಲ್ಲಿ ಕಾಣಿಸ್ತಿರುತ್ತೆ ನಿಮ್ಗೆ ಯಾವ್ದಾದ್ರು ಫೋಟೋಸ್ ತಗೋತೀನಿ. ನಾನು ಡೆಸ್ಕ್ಟಾಪ್ ಮೇಲೆ ಇಟ್ಕೊಂಡಿದ್ದೀನಿ ಕೆಲವೊಂದು ಫೋಟೋಸ್ ಗಳನ್ನ, ಅದನ್ನ ಓಪನ್ ಮಾಡ್ಕೋತೀವಿ. ಇವೆಲ್ಲ ನೆಟ್ ಒಳಗೆ ಸಿಗ್ತಾವ, ಡೌನ್ಲೋಡ್ ಮಾಡ್ಕೋರಿ. ಸಣ್ಣ ಹುಡುಗರು ಡೌನ್ಲೋಡ್ ಮಾಡ್ಕೋತಾವ, ನೀವು ಅಂದ್ರೂ ಮಾಡ್ಕೋತೀರಿ. ಓಕೆ, ಕಂಟ್ರೋಲ್ T ಮಾಡ್ಕೊಂಡು ಇದಕ್ಕೆ ಸ್ವಲ್ಪ ದೊಡ್ಡ ಮಾಡ್ಬೇಕಾಗಿತ್ತು ಅಂದ್ರೆ ಕಂಟ್ರೋಲ್ T ಮಾಡೋಣ. ಶಿಫ್ಟ್ ಹಿಡಿದು ಇದಕ್ಕೆ ಸ್ವಲ್ಪ ದೊಡ್ಡದಾಗಿ ಇಟ್ಕೊಳ್ಳೋಣ. ಎಂಟರ್. ಇಷ್ಟಾಯ್ತು, ಇಷ್ಟು ಇಟ್ಕೊಳ್ಳೋಣ. ನೆಕ್ಸ್ಟ್ ಇದೇ ಬ್ಯಾನರ್ ಈ ಕಡೆ ಬರಬೇಕು. ಅವಾಗ ಮತ್ತೆ ಕಂಟ್ರೋಲ್ J ಮಾಡ್ಕೊಳ್ಳೋದು, ಡೂಪ್ಲಿಕೇಟ್ ಮಾಡಿ ಇದನ್ನೇ ಶಿಫ್ಟ್ ಹಿಡಿದು ಈ ಕಡೆ ತಗೊಂಡ್ ಬರೋದು. ಇದನ್ನೇ ರೊಟೇಷನ್ ಮಾಡ್ಕೋಬೇಕು. ಈ ಕಡೆ ಮುಖ ಇರೋದನ್ನೇ ಈ ಕಡೆ ಮಾಡ್ಬೇಕಪ್ಪ ಅಂದ್ರೆ ಇಮೇಜ್ ಒಳಗೆ ಹೋಗಿ ರೊಟೇಷನ್ 90 ಡಿಗ್ರಿ, ಸಾರಿ ಇಮೇಜ್ ರೊಟೇಷನ್ ಮಾಡ್ಕೋಬೇಕ, ಫೋಟೋ ರೊಟೇಷನ್ ಆಗ್ಬೇಕು. ಎಡಿಟ್ ಒಳಗೆ ಹೋಗಿ ಟ್ರಾನ್ಸ್ಫಾರ್ಮ್ ಒಳಗೆ ಹೋಗ್ಬಿಟ್ಟು ಇಲ್ಲಿಂದ ಫಿಲ್ ಹಾರಿಜಾಂಟಲ್ ಅಂತ ಹೇಳ್ಬಿಡೋದು. ಈ ತರ ರೊಟೇಷನ್ ಆಗ್ಬಿಡುತ್ತೆ. ಮತ್ತೆ ಈ ತರ ಸ್ವಲ್ಪ ಮೇಲ್ಗಡೆ ಇಟ್ಕೊಳ್ಳೋಣ. ಈ ತರ ಇಟ್ಕೊಂಡು ಕೆಲಸ ಮಾಡ್ಕೋಬಹುದು ನೀವು ಈಸಿಯಾಗಿ. ಈ ತರ ಪೇಜ್ ಅನ್ನ ನಾನು ಇಟ್ಕೋತಾ ಇದ್ದೀನಿ. ಇರ್ಲಿ, ಈ ತರ ಇಟ್ಕೊಂಡೆ. ಈಗ ಇದರ ಒಳಗಡೆ ಯಾರ್ದಾದ್ರೂ ಒಬ್ಬ ವ್ಯಕ್ತಿಗಳ ಫೋಟೋ ಹಾಕ್ಬೋದು, ಅಥವಾ ಏನಾದ್ರೂ ಇಲ್ಲಿ ಬರಿಬಹುದು, ಏನೋ ಒಂದು ಬರಿಬಹುದು, ಹೌದಿಲ್ಲ ರೀ? ಅವಾಗ ಏನ್ ಮಾಡ್ಬೋದು, ಇಲ್ಲಿಂದ ಫೋಟೋ ತರಬೇಕಾಗಿತ್ತು ಅಂದ್ರೆ ಫೈಲ್ ಒಳಗೆ ಹೋಗೋದು. ಫೈಲ್ ಒಳಗೆ ಹೋಗಿ ಇಲ್ಲಿಂದ ಓಪನ್ ಅಂತ ಹೇಳ್ಬೇಕು. ಯಾರ್ದಾದ್ರು ಫೋಟೋ ತಗೋಬೇಕಾಗಿತ್ತು ಅಥವಾ ಏನೋ ಒಂದು ಇದು ವಿಶೇಷ ಮಾಡ್ಬೇಕಾಗಿತ್ತು ಅಂದ್ರೆ ನೀವು ಮಾಡ್ಬೋದು. ಅವಾಗ ನಾನೇನ್ ಮಾಡ್ತೀನಿ, ಯಾರ್ದಾದ್ರೂ ಒಬ್ಬರದ್ದು ಫೋಟೋ ತಗೋತೀನಿ. ಫೋಟೋ ತಗೊಳ್ಳೋಣ. ತಗೊಂಡು ಅದೇ ಫೋಟೋನ ನಿಮ್ಗೆ ಎಡಿಟ್ ಮಾಡಿ ತೋರಿಸ್ತಾ ಇದ್ದೇನೆ. ಅಥವಾ ಈ ತರ ಬೇರೆ ವಿವೇಕಾನಂದ ಫೋಟೋ ಅದ, ಅದನ್ನೇ ತಗೊಂಡು ಇಲ್ಲಿ ತಂದು ಹಾಕಿ ಇದನ್ನ ಮ್ಯಾಕ್ಸಿಮೈಸ್ ಮಾಡ್ಕೊಂಡು ಕಂಟ್ರೋಲ್ T ಮಾಡ್ಕೊಂಡು ಸ್ವಲ್ಪ ದೊಡ್ಡ ಮಾಡ್ಕೊಳ್ಳೋಣ. ಫೋಟೋ ದೊಡ್ಡ ಮಾಡ್ಕೊಂಡು ಈ ತರ ದೊಡ್ಡ ಮಾಡ್ಕೊಳ್ಳೋಣ. ಇನ್ನೂ ಸ್ವಲ್ಪ ದೊಡ್ಡದಾಗಬೇಕು. ಇಷ್ಟೇ ಬೇಕು ಅಂದ್ರೆ ಇಷ್ಟೇ ಇಟ್ಕೋಬಹುದು. ನಿಮ್ಗೆ ಯಾವ ತರ ಬೇಕು ಆ ತರ ಇಟ್ಕೋರಿ. ಇದು ಕರೆಕ್ಟ್ ಆಗೋದಿಲ್ಲ, ಸ್ವಲ್ಪ ಬೇರೆ ಫೋಟೋ ತಗೋತಾ ಇದ್ದೀನಿ. ಇದನ್ನ ಕ್ಲೋಸ್ ಮಾಡ್ಕೊಳ್ಳೋದು. ಇಲ್ಲಿಂದ ಕ್ಲೋಸ್ ಮಾಡ್ಕೊಂಡು ಮತ್ತೆ ಬೇರೆ ಫೋಟೋ ತಗೋಬೇಕಾಗಿತ್ತಪ್ಪ ಅಂದ್ರೆ ಫೈಲ್ ಒಳಗೆ ಹೋಗೋದು. ಇಲ್ಲಿಂದ ಓಪನ್. ಈಸಿ ಅದ, ಏನು ಹಾರ್ಡ್ ಇಲ್ಲ. ನಿಮ್ಗೆ ಯಾವ ಫೋಟೋ ಬೇಕು ಆ ಫೋಟೋಸ್ ತಗೊಂಡು ನೀವು ಕೆಲಸವನ್ನ ಮಾಡ್ಕೋಬಹುದು. ನಾನು ಈ ಫೋಟೋ ತಗೋತಾ ಇದ್ದೀನಿ, ಇದನ್ನು ಓಪನ್ ಮಾಡ್ಕೊಳ್ಳೋಣ. ಬತ್ತಾ, ಈ ಹುಡುಗಿ ಫೋಟೋ ತಗೋತಾ ಇದ್ದೀನಿ ರೀ. ಹುಡುಗಿ ಎಲ್ಲ ನಮ್ಮ ಅಕ್ಕನ ಫೋಟೋ ತಗೋತಾ ಇದ್ದೀನಿ. ಇದನ್ನು ಓಪನ್. ಇದರ ಮೇಲೆ ಸ್ಕ್ರೀನ್ ಮೇಲೆ ಬಂದು ಮ್ಯಾಕ್ಸಿಮೈಸ್ ಮಾಡ್ತಿದ್ದಾನೆ. ಈಗೇನ್ ಮಾಡ್ಕೊಳ್ಳೋದು, ಇದ್ರ ಹಿಂದ್ಗಡೆ ಇರ್ತಕ್ಕಂಥ ಬ್ಯಾಕ್ ಗ್ರೌಂಡ್ ಮೊದಲು ಡಿಲೀಟ್ ಮಾಡ್ಕೋಬೇಕು. ಯಾಕಂದ್ರೆ ವೈಟ್ ಬ್ಯಾಕ್ ಗ್ರೌಂಡ್ ಅದ, ಇದನ್ನ ಇಟ್ಕೊಂಡು ನಮ್ಗೆ ಎಡಿಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅವಾಗ ಏನ್ ಮಾಡ್ಕೊಳ್ಳೋದು, ಇದ್ರ ಇದ್ಗಡೆ ಇರ್ತಕ್ಕಂಥ ಬ್ಯಾಕ್ ಗ್ರೌಂಡ್ ಕ್ಲೀನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿಂದ ನಿಮ್ಗೆ ಏನಾಗ್ತದ್ರಿ, ಅಥವಾ ಪೆನ್ ಟೂಲ್ ತಗೋಬಹುದು, ಅಥವಾ ಇಲ್ಲಿಂದ ಎರೇಜರ್ ಟೂಲ್ ತಗೋಬಹುದು, ಇಲ್ಲ ಮ್ಯಾಜಿಕ್ ಪಿನ್ ಟೂಲ್ ತಗೊಂಡು ಈ ತರ ಕ್ಲಿಕ್ ಮಾಡ್ಕೊಂಡು ಕೂಡ ನೀವು ಡಿಲೀಟ್ ಅನ್ನ ಮಾಡ್ಕೋಬಹುದು. ಸಪೋಸ್ ಈ ತರ ಎಲ್ಲ ಯಾವ್ದು ಆಗುದಿಲ್ಲ ಅಂದ್ರೆ ಎರೇಜರ್ ಟೂಲ್ ತಗೊಳ್ಳೋಣ. ಎರೇಜರ್ ಟೂಲ್ ತಗೊಂಡು ಒಪಾಸಿಟಿ 23 ಅದ, ಸ್ವಲ್ಪ ಜಾಸ್ತಿ ಇಟ್ಕೊಂಡು ಇದನ್ನೆಲ್ಲ ಹಿಂದಿಂದೆಲ್ಲ ಎರೇಜರ್ ಮಾಡ್ಕೊಳ್ಳೋಣ. ಬ್ರಷ್ ಸ್ವಲ್ಪ ದೊಡ್ಡ ಮಾಡ್ಕೋರಿ, ಯಾಕಂದ್ರೆ ಸಣ್ಣದದ. ಸುಮ್ಮನೆ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ನಿಮ್ಗೆ ಯಾವ ತರ ಬೇಕು ಆ ತರ ನೀವು ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು. ಈ ತರ ನಾನು ಬೇಸಿಕ್ ಆಗಿ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ತರ ಮಾಡ್ಬೋದು ಅಂತೇಳಿ. ನಿಮ್ಗೆ ಯಾವ ತರ ನಿಮ್ಮ ಹತ್ರ ಯಾರು ಫೋಟೋ ಅದ, ನಿಮ್ಗೆ ಯಾರು ಮಾಡಬೇಕಾಗಿದೆ ಒಂದ್ಸರಿ ಬ್ಯಾನರ್ನ ರೆಡಿ ಮಾಡ್ಕೊಂಡು ನೋಡ್ಬೋದು. ಇಷ್ಟೆಲ್ಲ ಆದ್ಮೇಲೆ ಇದನ್ನೇ ಸ್ವಲ್ಪ ಈ ತರ ಕೆಳಗಡೆ ಇಟ್ಕೋತಾ ಇದ್ದೀನಿ. ಇಷ್ಟು ಇಟ್ಕೊಳ್ಳೋಣ. ಅದಾದ ನಂತರ ಇಲ್ಲಿ ಸ್ವಲ್ಪ ಎರೇಜರ್ ಮಾಡ್ಕೊಳ್ಳೋಣ. ಹೊರಗಡೆ ಸ್ವಲ್ಪ ಕಲರ್ ಕಾಣಿಸ್ತಿದೆ, ಅದನ್ನೆಲ್ಲ ಎರೇಜರ್ ಮಾಡ್ಕೋತಾ ಇದ್ದೀನಿ ರೀ. ಸ್ಮೂತ್ ಆಗಿ ಎರೇಜರ್ ಮಾಡ್ಕೊಳ್ಳೋಣ. ಈ ತರ ಎಲ್ಲ ಎರೇಜರ್ ಆದ್ಮೇಲೆ ಮತ್ತೇನ್ ಮಾಡೋದು, ಈ ತರ ಎರೇಜರ್ ಆಯ್ತು. ಮತ್ತೆ ಇಲ್ಲಿ ಬೇರೆಯವ್ರ ಫೋಟೋ ಹಾಕ್ಬೇಕು, ಅಥವಾ ಇಲ್ಲಿ ರೌಂಡ್ ಒಳಗೆ ಫೋಟೋ ಹಾಕಿರ್ತಾರ, ಅದನ್ನೆಲ್ಲ ಹೆಂಗ್ ಮಾಡ್ತಾರ, ಬಹಳ ಈಸಿ ಅದ. ಫೈಲ್ ಒಳಗೆ ಹೋಗೋದು, ಓಪನ್ ಮಾಡ್ಕೋರಿ. ಯಾರು ಫೋಟೋ ಹಾಕ್ಬೇಕು ರೌಂಡ್ ಒಳಗ, ಯಾರ್ದು ಇದು ಅವ್ರವ ಅಂತ ತಿಳ್ಕೊಳ್ಳೋಣ. ಇಲ್ಲಿ ಅವ್ರ ಮಮ್ಮಿ ಅದ, ಈ ಮಮ್ಮಿ ಫೋಟೋ ಹಾಕ್ಬೇಕು ಇಲ್ಲಿ ಸೈಡಿಗೆ. ಅವಾಗ ಏನ್ ಮಾಡ್ಕೊಳ್ಳೋದ, ಇದನ್ನ ಜಗ್ಗಿ ನಿಮ್ ಪೇಜ್ ಮೇಲೆ ಇಟ್ಕೋರಿ. ಬತ್ತ
ಇದನ್ನ ಇಲ್ಲೇ ಇಟ್ಕೊಳ್ಳೋಣ. ಇಲ್ಲ ಇದಕ್ಕೆ ರೌಂಡ್ ಕಟ್ ಹಾಕ್ಬೇಕಿಲ್ಲ, ಅವಾಗ ಇಲ್ಲಿಂದ ಎಲಿಪ್ಸ್ ಅಂತ ಸಿಗುತ್ತೆ. ಎಲಿಪ್ಸ್ ತಗೊಂಡು ಸಿಫ್ಟ್ ಹಿಡಿದು ಇದ್ರ ಮೇಲೆ ಈ ತರ ರೌಂಡ್ ಆಗಿ ಜಕ್ಕೊಳ್ಳೋದು. ರೌಂಡ್ ಆಗಿ ಜಕ್ಕೊಂಡು ಕರೆಕ್ಟ್ ಸ್ವಲ್ಪ ಮ್ಯಾಲ್ ಸರಿಸ್ಕೊರಿ. ಕಂಟ್ರೋಲ್ ಜೆಡ್, ಇಲ್ಲಿಂದ ಸೆಲೆಕ್ಷನ್ ಫಸ್ಟ್ ಒನ್ ಇರಬೇಕು, ಸ್ವಲ್ಪ ಮೇಲೆ ಕಂಟ್ರೋಲ್ ಎಕ್ಸ್. ಕಟ್ ಆಯ್ತು. ಇದನ್ನೇ ಈ ಲೇಯರ್ ಈಗ ಬಂದ್ ಮಾಡಿಬಿಡೋದು, ಇಲ್ಲಿಂದ ಡಿಲೀಟ್ ಮಾಡಿಬಿಡೋಣ. ಡೈರೆಕ್ಟ್ ಆಗಿ ಈಗ ಕಂಟ್ರೋಲ್ ವಿ ಬತ್ ರೌಂಡ್ ಒಳಗೆ, ಹೌದ್ರಿ. ಬತ್ತು ಇದನ್ನೇನ್ ಮಾಡೋದು, ಈಗ ಸ್ವಲ್ಪ ಇದಕ್ಕೆ ಸ್ಟ್ರೋಕ್ ಕೊಡ್ಬೇಕಾ, ಅವಾಗ ಎಫ್ ಒಳಗೆ ಹೋಗೋದು, ಇಲ್ಲಿಂದ ಸ್ಟ್ರೋಕ್ ಅಂತ ಹೇಳೋದು. ಸ್ಟ್ರೋಕ್ ಅಂತ ಹೇಳ್ಬಿಟ್ಟು ಸ್ವಲ್ಪ ನೋಡ್ರಿ ತೆಗೆದ ಇಲ್ಲಿಂದ ಸ್ವಲ್ಪ ಇನ್ನೂ ಸ್ವಲ್ಪ ಜಾಸ್ತಿ ಈ ತರ ಸ್ಟ್ರೋಕ್ ಅಂತ ಇಟ್ಕೊಳ್ಳೋದು. ಬತ್ತು ಅವ್ರ ಮಮ್ಮಿ ಫೋಟೋ ಬತ್ತು ಈ ಕಡೆ. ಇಲ್ಲಿ ಇದೇ ಫೋಟೋ ಇನ್ನೊಂದು ಡೂಪ್ಲಿಕೇಟ್ ಹಾಕ್ಬೇಕು, ಅಲ್ಟ್ ಕಂಟ್ರೋಲ್ ಜೆಡ್ ಅಥವಾ ಕಂಟ್ರೋಲ್ ಜೆ ಅಂತ ಹೊಡೀರಿ, ಈ ತರ ಡೂಪ್ಲಿಕೇಟ್ ಆಗ್ಬಿಡುತ್ತೆ. 2 ಫೋಟೋ ಆಯ್ತು. ಮತ್ತೆ ಇದೇ ಫೋಟೋ ಇಲ್ಲಿ ಈ ತರ ಇಲ್ಲಿ ಹಿಂದ್ಗಡೆ ಇರ್ಬೇಕು, ಅಥವಾ ಅವ್ರ ಮಮ್ಮಿ ಫೋಟೋ ಹಿಂದಿರ್ಬೇಕು, ಇವಳದೇ ಫೋಟೋ ಅಲ್ಲೇ ಇರ್ಬೇಕು. ಇಲ್ಲಿ ಸಪೋಸ್ ಏನಾದ್ರು ಟೈಟಲ್ ಬರೀತಿದ್ರೆ ಟೈಟಲ್ ಹ್ಯಾಪಿ ಬರ್ತ್ಡೇ ಅಂತ ಬರೀರಿ, ಮದುವೆ ಶುಭಾಶಯಗಳು ಅಂತ ಬರೀರಿ. ಏನ್ ಬೇಕು ಅದನ್ನೆಲ್ಲ ನೀವು ಕೆಳಗಡೆ ಇಲ್ಲಿ ಟಿ ಅಂತ ಇರುತ್ತೆ, ಟಿ ಅಂತ ಬರ್ದು ಇಲ್ಲಿಂದ ಬರ್ಕೊಂಡ್ಬಿಡ್ಬೋದು, ಹೌದ್ರಿ. ಬರಿಬಹುದು ಇಷ್ಟನ. ಸ್ವಲ್ಪ ಇದರ ಹಿಂದ್ಗಡೆ ಇದೇ ಫೋಟೋ ಸ್ವಲ್ಪ ಜೂಮ್ ಆಗಿ ತಗೊಳ್ಳೋಣ, ಅಥವಾ ಬೇರೆ ಬೇರೆ ಫೋಟೋ ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ಕೂಡ ಇಟ್ಕೋಬಹುದು. ಕಲರ್ಸ್ ಕೂಡ ಕೊಟ್ಕೊಳ್ಳೋಣ. ಇಲ್ಲಿಂದ ನ್ಯೂ ಲೇಯರ್ ತಗೊಳ್ಳೋದು, ಗ್ರೇಡಿಯಂಟ್ ಕಲರ್ ತಗೋರಿ, 2 ಕಲರ್ಸ್ ಇರ್ಲಿ. ಮೇಲಿಂದ ಕೆಳಗಡೆ ಜಕ್ಕೊಂಡ್ಬಿಡೋಣ. ಈ ತರ ಕಲರ್ಸ್ ಬಂತು, ಇದಕ್ಕೆ ಎಲ್ಲರಿಗಿಂತ ಕೆಳಗಡೆ ಇಟ್ಕೊಳ್ಳೋದು. ಬತ್ತಾ ಈಗ ಏನ್ ಮಾಡ್ಕೊಳ್ಳೋದು, ಇದೇ ಕಲರ್ಸ್ ಇನ್ನು ಬೇಕು ಅಂದ್ರೆ ಇಟ್ಕೋರಿ, ಬ್ಯಾಡಾಗಿತ್ತು ಅಂದ್ರೆ ಇದೇ ಕಲರ್ಸ್ ಅನ್ನ ಕಂಟ್ರೋಲ್ ಯು ಮಾಡ್ಕೊಂಡು ನೀವು ಇದನ್ನ ಚೇಂಜಸ್ ಕೂಡ ಮಾಡ್ಕೋಬಹುದು. ಈ ತರ ನಿಮ್ಗೆ ಯಾವ ತರ ಬೇಕು ಆ ತರ ಚೇಂಜಸ್ ಕೂಡ ಮಾಡ್ಕೋಬಹುದು. ನೋಡಿ ನಿಮ್ಗೆ ಯಾವ ತರ ಕಲರ್ಸ್ ಬೇಕಾಗಿರುತ್ತೆ ನೀವು ಆ ತರ ಕಲರ್ಸ್ ಅನ್ನ ಇಟ್ಕೊಂಡು ಈಸಿಯಾಗಿ ಕೆಲಸನೂ ಕೂಡ ಮಾಡ್ಕೋಬಹುದು. ಬಹಳ ಈಸಿಯಾಗಿ ಮಾಡ್ಕೊಳ್ಳೋದದ. ಇದ್ರೊಳಗೆ ಏನು ಹಾಡಿಲ್ಲ, ಬ್ಯಾನರ್ ಹೆಂಗ್ ಮಾಡ್ತಾರ ಅದು ಹೆಂಗ್ ಮಾಡ್ತಾರ ತಲೆ ಕೆಡಿಸ್ಕೋಬೇಡ್ರಿ, ಬಹಳ ಈಸಿ ಅದ. ಸ್ವಲ್ಪ ತಲೆ ಓಡಿಸಿದ್ರೆ ಸಾಕು, ಕಂಪಲ್ಸರಿ ಯು ವಿಲ್ ಸಕ್ಸೆಸ್. ಈಸಿಯಾಗಿ ನೀವು ಕೂಡ ಬ್ಯಾನರ್ಸ್ ಅನ್ನ ರೆಡಿ ಮಾಡ್ಬೋದು ಮನ್ಯಾಗ ಕೂತು ಯಾರ ಬಳಿ ಹೋಗ್ಲಾರ್ದೆ. ಈ ತರ ಕಲರ್ ಕರೆಕ್ಷನ್ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾ. ಇದು ಸಿಗ್ಬೇಕಂದ್ರೆ ಕಂಟ್ರೋಲ್ ಯು ಅಂತ ಹೊಡೆದ್ರೆ ಈ ತರ ಕಲರ್ ಅಪ್ಲಿಕೇಶನ್ ಸಿಗುತ್ತೆ. ಚೆಕ್ ಬಾಕ್ಸ್ ಓಪನ್ ಆಗ್ತದೆ. ನೀವು ಇಲ್ಲಿಂದ ಇವು ಹಿಡಿದು ಜಗ್ಗಾಡೋದು, ಆ ಕಡೆ ಇಟ್ಟು ಜಗ್ಗುದು, ಈ ಕಡೆ ಇಟ್ಟು ಜಗ್ಗುದು, ಕರೆಕ್ಟ್ ಆಗಿ ಮಾಡ್ಕೊಳ್ಳೋದು. ಓಕೆ, ಇಟ್ಕೊಳ್ಳೋಣ. ಇಷ್ಟಾದ್ಮೇಲೆ ಮತ್ತೆ ಹಿಂದ್ಗಡೆ ಸ್ವಲ್ಪ ಬೇರೆ ಬೇರೆ ಫೋಟೋ ಬರಬೇಕು ಅಥವಾ ಏನೋ ಒಂದು ಬರಬೇಕು. ಫೈಲ್ ಒಳಗೆ ಹೋಗ್ರಿ, ಓಪನ್. ಇಲ್ಲಿ ಮಾಡ್ಕೋತ ಹೋದ್ರೆ ಹಿಂಗೆ ಹೊತ್ತು ಮುಳುಗುತ್ತಾನ ಮಾಡ್ಬೇಕಾಗ್ತದೆ, ಅಥವಾ ಅದರೊಳಗೆ ನಾನು ಸ್ವಲ್ಪ ಸ್ಮಾರ್ಟ್ ಆಗಿ ನೀವು ಮಾಡಿ ತೋರಿಸ್ತಾ ಇದ್ದೀನಿ. ಓಪನ್ ಮಾಡ್ಕೊಳ್ಳೋಣ. ಇವು ಫೋಟೋಸ್ಗಳೆಲ್ಲ ಇದ್ರ ಹಿಂದ್ ಬರಬೇಕಾಗಿತ್ತು ಅಂದ್ರೆ ಇದಕ್ಕೆ ಹಿಂದ್ ಮಾಡ್ಕೊಳ್ಳೋಣ. ಇದನ್ನೇ ಮ್ಯಾಕ್ಸಿಮೈಸ್ ಇಟ್ಕೊಂಡು ಈ ಫೋಟೋ ಸ್ವಲ್ಪ ದೊಡ್ಡದಾಗಬೇಕು. ಕಂಟ್ರೋಲ್ ಟಿ ಮಾಡ್ಕೊಂಡು ಶಿಫ್ಟ್ ಹಿಡಿದು ದೊಡ್ಡದು ಮಾಡ್ಕೊಳ್ಳೋಣ. ಅಂದ್ರೆ ಹಿಂದ್ಗಡೆ ಲೈಟ್ ಆಗಿ ಕೆಲವೊಬ್ರು ಹಾಕಿರ್ತಾರೆ, ನೋಡಿರ್ಬೋದು ನೀವು. ಆ ತರ ಎಲ್ಲ ಹೆಂಗ್ ಹಾಕ್ಬೋದು ಅಂತೇಳಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ತರ ಇಟ್ಕೊಳ್ಳೋಣ. ಓಕೆ, ಎಂಟರ್. ಈ ತರ ಎಲ್ಲ ಜನ ಹಿಂದ್ಗಡೆ ಅದಾರ. ಈ ತರ ಎಲ್ಲ ಹೆಂಗ್ ಇಟ್ಕೋಬೇಕು, ಅವಾಗ ಏನ್ ಮಾಡೋದ, ಈ ಲೇಯರ್ ಏನು ಇದ್ರ ಮೇಲೆ ಇಟ್ಟಿದ್ವಿ, ಇಲ್ಲಿ ಇದ್ರ ಒಪೆಸಿಟಿ ಸ್ವಲ್ಪ ಕಡಿಮೆ ಇಟ್ಕೊರಿ. ಈಗ ಸ್ವಲ್ಪ ಒಪೆಸಿಟಿ ಏನ್ ಮಾಡೋದ, ಕಡಿಮೆ ಇಟ್ಕೊಂಡ್ರೆ ಸಾಕು. ಈಸಿಯಾಗಿ ನೀವು ಹಾಕ್ಬಿಡ್ತೀರಿ ಹಿಂದ್ಗಡೆ. ಈ ತರ ಬಂದ್ಬಿಡ್ತು. ಈಗ ಮತ್ತೆ ಏನಾದ್ರು ಬರಿಬೇಕಾಗಿತ್ತು ಅಂದ್ರೆ ಬರೀರಿ. ಇಲ್ಲಿ ಏನಾದ್ರು ದಿನಾಂಕ ಬರಿಬೇಕು, ಅಥವಾ ಫಂಕ್ಷನ್ ಅದ, ಎಲ್ಲರಿಗೂ ಸುಸ್ವಾಗತ ಇತ್ತು ಅಂದ್ರೆ ಸುಸ್ವಾಗತ ಅಂತ ಬರಿಬಹುದು. ಏನ್ ಬರೀತೀರಿ ಎಲ್ಲ ಬರೀರಿ. ಅಥವಾ ವೆಲ್ಕಮ್ ಅಂತ ಬರಿಬಹುದು, ವೆಲ್ಕಮ್ ಸಂಡೇ ಪಾರ್ಟೀಸ್ ಅಂತ ಬರಿಬಹುದು, ಅಥವಾ ಸ್ಟ್ರೈಕ್ ಮಾಡ್ತಾ ಇದೀವಿ ಅಂತ ಬರಿಬಹುದು. ನೀವು ಏನ್ ಮಾಡ್ತಾ ಇದೀರಿ ಟಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿಂದ ಬರ್ದ್ಬಿಡೋದು. ಅಕ್ಷರ ಸ್ವಲ್ಪ ದೊಡ್ಡದು ಮಾಡ್ಕೋರಿ, ಸಣ್ಣ ಕಾಣಿಸ್ತಿರ್ತಾವ. ಇಲ್ಲಿಂದ ಟೈಪ್ ಮಾಡ್ಕಿದ್ರೆ ಈ ತರ ಬರ್ದು ಕೆಲಸವನ್ನ ಮಾಡ್ಕೊಂಡ್ಬಿಡ್ಬೋದು ಬಹಳ ಈಸಿಯಾಗಿ. ಇದ್ರೊಳಗೆ ಏನ್ ಹಾಡಿಲ್ಲ. ಇದನ್ನೇ ಸೇವ್ ಮಾಡ್ಬೇಕಾಗಿತ್ತಪ್ಪ ಅಂದ್ರೆ ಫೈಲ್ ಒಳಗೋಗಿ ನಾವೇನ್ ಮಾಡ್ತಾ ಇದ್ದೀನಿ, ಇಲ್ಲಿಂದ ಸೇವ್ ಅಂತ ಕೊಡ್ತಾ ಇದ್ದೀನಿ. ಇದೇ ಫೋಟೋ ನಿಮ್ಗೆ ಇನ್ನ ಸ್ವಲ್ಪ ಇನ್ನು ಎಡಿಟ್ ಮಾಡ್ಬೇಕಾಗಿತ್ತು, ಮಾಡ್ಕೋಬಹುದು. ಕಂಟ್ರೋಲ್ ಜೆ ತರ ಸ್ವಲ್ಪ ಇಟ್ಕೋರಿ, ಒಪೆಸಿಟಿ 20 ಅಂತ ಇಟ್ಕೋರಿ. ಈ ತರ ಫೋಟೋಸ್ ಎಡಿಟ್ ಮಾಡ್ಕೋಬಹುದು. ನಿಮ್ಗೆ ಯಾವ ತರ ಬೇಕು ಆ ತರ ಬ್ಯಾನರ್ಸ್ ಅನ್ನ ರೆಡಿ ಮಾಡ್ಕೋಬಹುದು. ನಿಮ್ಗೆ ಹೆಂಗ್ ಬೇಕು ಹಂಗ್ ಮಾಡ್ಕೋರಿ ಸೈಜ್ ಒಳಗೆ. ಫೈಲ್ ಒಳಗೆ ಹೋಗಿ ಇದಕ್ಕೆ ಸೇವ್ ಮಾಡ್ಬೇಕಾಗಿತ್ತಪ್ಪ ಅಂದ್ರೆ ಸೇವ್ ಅಂತ ಹೇಳ್ಬೇಕು. PSD ಇರೋದನ್ನ JPG ಇಟ್ಕೊಂಡು ಇದನ್ನ ಯಾವುದೇ ಒಂದು ಹೆಸರು ಕೊಟ್ಬಿಟ್ಟು ನಾನು ಡೆಸ್ಕ್ಟಾಪ್ ಮೇಲೆ ಸೇವ್ ಮಾಡ್ಕೋತಾ ಇದ್ದೀನಿ. ಓಕೆ, ಸೇವ್ ಆದ್ಮೇಲೆ ಇದನ್ನೇ ಕ್ಲೋಸ್ ಮಾಡ್ಕೊಳ್ಳೋಣ. ಇಲ್ಲಿಂದ ಕ್ಲೋಸ್ ಮಾಡ್ಕೊಂಡು ನೋಡೋಣ ಯಾವ ತರ ಆಗಿದೆ ನಮ್ಮ ಬ್ಯಾನರ್ ಅನ್ನೋದನ್ನ ನೋಡೋಣ. ಇಲ್ಲಿಂದ ಓಪನ್ ಮಾಡ್ಕೊರಿ. ಈ ತರ ನಾವು ಬ್ಯಾನರ್ಸ್ ಅನ್ನ ರೆಡಿ ಮಾಡಿದ್ದೀವಿ. ನೀವು ಕೂಡ ನಿಮ್ದೇ ಸ್ಟೈಲ್ ಒಳಗ ಬ್ಯಾನರ್ಸ್ ಅನ್ನ ರೆಡಿ ಮಾಡ್ಕೋಬಹುದು. ನಾನು ಸುಮ್ಮನೆ ಬೇಸಿಕ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ಹಾರ್ಡ್ ಆಗಿ ಮಾಡ್ಬೇಕಾಗಿತ್ತು ಅಂದ್ರೆ ತುಂಬಾ ಟೈಮ್ ಹಿಡಿತಾವ, ಎಲ್ಲ ಅಬ್ಜೆಕ್ಟ್ಗಳು ತಗೊಂಡು ಎಡಿಟ್ ಮಾಡ್ಬೇಕಾಗಿರುತ್ತೆ. ಅದಕ್ಕೋಸ್ಕರ ಸಿಂಪಲ್ ಆಗಿ ಯಾವ ತರ ಮಾಡ್ಬೋದು ಅನ್ನೋದನ್ನ ಐಡಿಯಾ ನಿಮ್ಗೆ ನಾನು ಕೊಟ್ಟಿದ್ದೀನಿ. ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ದಯವಿಟ್ಟು ಯಾರ್ಯಾರು ವಿಡಿಯೋ ನೋಡಾತೀರಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಾನು ಮಾಡುವಂತ ಈ ತರ ಎಲ್ಲ ವಿಡಿಯೋಸ್ಗಳು ನಿಮ್ಗೆ ನೋಟಿಫಿಕೇಶನ್ ಬರ್ತಾವ, ನೀವು ನೋಡಿ ಕಲಿಬಹುದು. ಮತ್ತೆ ಸಿಗೋಣ ಬೇರೆ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಇದೇ ವಿಡಿಯೋನ ನೋಡ್ತಾ ಇರಿ, ಫೋಟೋಶಾಪ್ ಕಲಿತಾ ಇರಿ.